ಮೊದಲ ದಿನ ಕೌರವರ ಮೇಲುಗೈ ಕಂಡು ಪಾಂಡವರ ಶಿಬಿರದಲ್ಲಿ ಯೋಧರ ಹೃದಯಗಳಲ್ಲಿ ಭಾರೀ ದುಃಖ ಮತ್ತು ಚಿಂತೆ ನೆಲೆಸಿತ್ತು. ಸಾವಿರಾರು ಯೋಧರು ಬಲಿಯಾಗಿದ್ದರು. ಆದರೂ ಕೃಷ್ಣನು ಪಾಂಡವರನ್ನು ಧೈರ್ಯದಿಂದ ನೋಡುತ್ತಾ ಹೇಳಿದನು, ಧರ್ಮಕ್ಕಾಗಿ ಹೋರಾಡುವವನು ಯಾವಾಗಲೂ ಭಯಪಡಬಾರದು. ಸೋಲಿನ ಭಾವನೆ ತಾತ್ಕಾಲಿಕ, ಆದರೆ ಧರ್ಮದ ಜಯ ಶಾಶ್ವತ. ಈ ಮಾತುಗಳು ಪಾಂಡವರ ಸೇನೆಗೆ ಹೊಸ ಶಕ್ತಿ ತುಂಬಿದವು. ಬೆಳಗಿನ ಜಾವ ಶಂಖಧ್ವನಿಗಳು ಮತ್ತೆ ಗಗನ ಮುಟ್ಟಿದವು. ಎರಡನೇ ದಿನದ ಯುದ್ಧ ಆರಂಭವಾಯಿತು. ಈ ಬಾರಿ ಭೀಮನ ಕಣ್ಣುಗಳಲ್ಲಿ ಕೋಪದ ಕಿಡಿ ಹೊತ್ತಿತ್ತು. ಅವನು ಮಿಂಚಿನಂತೆ ದಾಳಿ ಮಾಡಿದನು. ತನ್ನ ಗದೆಯಿಂದ ಅನೇಕ ಕೌರವರ ಯೋಧರನ್ನು ಹೊಡೆದುರುಳಿಸಿದ. ಆತನ ಘರ್ಜನೆಯ ಧ್ವನಿಯಿಂದ ಕೌರವರ ಸೇನೆ ಕೆಲಕಾಲ ನಡುಗಿತು. ಅರ್ಜುನನು ಕೂಡ ಕೃಷ್ಣನ ರಥದಲ್ಲಿ ನಿಂತು ಬಾಣಗಳ ಮಳೆ ಸುರಿಸಿದನು. ಆತನ ಗಾಂಡೀವದಿಂದ ಹೊರಟ ಬಾಣಗಳು ಆಕಾಶವನ್ನು ಕತ್ತಲೆಯಂತೆ ತುಂಬಿದವು. ಅಶ್ವತ್ಥಾಮ, ಕೃಪಾಚಾರ್ಯ ಹಾಗೂ ಇತರ ಕೌರವರ ಶೂರರು ಅವನ ವಿರುದ್ಧ ಬಿದ್ದರು. ಆದರೆ ಅರ್ಜುನನು ಪ್ರತಿಯೊಬ್ಬನನ್ನು ಸಮರ್ಥವಾಗಿ ತಡೆಯುತ್ತಾ ಹೋರಾಡಿದನು. ಇತ್ತ ದ್ರೋಣಾಚಾರ್ಯನು ಪಾಂಡವರ ಸೇನೆಗೆ ದೊಡ್ಡ ತೊಂದರೆ ಉಂಟುಮಾಡಿದನು. ಅವನು ತನ್ನ ಬಾಣಗಳಿಂದ ಪಾಂಡವರ ಅನೇಕ ಯೋಧರನ್ನು ಕೊಂದನು. ಪಾಂಡವರು ದ್ರೋಣನ ಎದುರು ಹೋರಾಡಲು ಹಿಂಜರಿದರು. ಆದರೆ ದಿನದ ಮಧ್ಯಾಹ್ನ ಭೀಮನಿಗೆ ತನ್ನ ಮಗ ಅಭಿಮನ್ಯು ಮತ್ತು ಸಹೋದರರ ಸಹಾಯ ದೊರಕಿತು. ಪಾಂಡವರು ಜತೆಗೂಡಿ ಕೌರವರ ಸೈನ್ಯವನ್ನು ತೀವ್ರವಾಗಿ ಹೊಡೆದುರುಳಿಸಿದರು. ಅನೇಕ ಕೌರವರ ಸೇನಾಪತಿಗಳು ಗಾಯಗೊಂಡರು. ಸಂಜೆಯ ವೇಳೆಗೆ ಎರಡೂ ಸೇನೆಗಳು ಭಾರೀ ಹಾನಿಯನ್ನು ಅನುಭವಿಸಿತು. ಮೈದಾನವು ರಕ್ತ ಸಮುದ್ರದಂತೆ ಕಾಣುತ್ತಿತ್ತು. ಕೌರವರಿಗೂ ಪಾಂಡವರಿಗೂ ದೊಡ್ಡ ನಷ್ಟಗಳಾಗಿದ್ದರು. ಎರಡನೇ ದಿನ ಪಾಂಡವರು ಸ್ವಲ್ಪ ಮೇಲುಗೈ ಸಾಧಿಸಿದರು. ಯುದ್ಧ ನಿಂತ ನಂತರ ಪಾಂಡವರ ಶಿಬಿರದಲ್ಲಿ ಅರ್ಜುನನು ಕೃಷ್ಣನತ್ತ ತಿರುಗಿ ಹೇಳಿದನು, ಮಾಧವ, ಇಂದಿನ ಜಯ ತಾತ್ಕಾಲಿಕ, ಆದರೆ ನಾನು ನನ್ನ ಶಕ್ತಿಯನ್ನೆಲ್ಲ ಧರ್ಮಕ್ಕಾಗಿ ಅರ್ಪಿಸುವೆ. ಕೃಷ್ಣನು ಶಾಂತವಾಗಿ ನಗುತ್ತಾ ಪ್ರತಿಕ್ರಿಯಿಸಿದನು, ಪಾರ್ಥ, ಇದು ಕೇವಲ ಆರಂಭ. ಇನ್ನೂ ಅನೇಕ ದಿನಗಳ ಯುದ್ಧ ಬಾಕಿಯಿದೆ. ಧೈರ್ಯ ಕಳೆದುಕೊಳ್ಳಬೇಡ. ಕೊನೆಯಲ್ಲಿ ಧರ್ಮವೇ ಗೆಲ್ಲುತ್ತದೆ. ಹೀಗಾಗಿ ಎರಡನೇ ದಿನ ಪಾಂಡವರು ತಮ್ಮ ಆತ್ಮವಿಶ್ವಾಸವನ್ನು ಮರುಪಡೆದು ಧರ್ಮದ ಹೋರಾಟದಲ್ಲಿ ತಮ್ಮ ಶಕ್ತಿಯನ್ನು ತೋರಿಸಿದರು.